ರೈತ ಕೇಶವಪ್ಪನ ಕೊಲೆ ಪ್ರಕರಣವನ್ನ ಸಿಐಡಿಗೆ ವಹಿಸಿ. ಹೊಸದುರ್ಗದ ಕಡಿವಾಣ ಕಟ್ಟೆಯಲ್ಲಿ ಗೋಮಾಳ ಜಮೀನು ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ರೈತ ಕೇಶವಪ್ಪನನ್ನ ಕೊಲೆ ಮಾಡಿದ್ದು, ಈ ಪ್ರಕರಣವನ್ನ ಸಿಐಡಿಗೆ ತನಿಖೆ ನೀಡಿ ನ್ಯಾಯ ಕೊಡಿಸುವಂತೆ ಮೃತ ಸಹೋದರ ಚಂದ್ರು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು. ಆರೋಪಿ ಯಲ್ಲಪ್ಪ ಹಾಗೂ ಇತರರು ಮಾರಕ ಅಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಇದರಿಂದ ಕೇಶವಪ್ಪ ಮೃತಪಟ್ಟಿದ್ದು ಮತ್ತೆ ಕೇಶವಪ್ಪನ ಕುಟುಂಬ ಹಾಗೂ ನಮಗೂ ಕೊಲೆ ಬೆದರಿಕೆ ಹಾಕಿದ್ದಾನೆ ಎಂದು ಆರೋಪಿಸಿದ್ದಾರೆ. ಇದು ಕಡವಲಪೇಟೆ ಮತ್ತು ಬಳ್ಳಾಪುರಕ್ಕೆ ಮೀಸಲಾತಿದ್ದಾರೆ ಮಾತ್ರ ಇದೆ. ಅದರಲ್ಲಿ ಯಲ್ಲಪ್ಪ ಅನ್ನೋನು ಅವರ ಅಂಟವರು ಸೇರಿ ಸುಮಾರು ಜಮೀನನ್ನು ಒತ್ತುವರಿ ಮಾಡಿದ್ದಾರೆ. ಆಮೇಲೆ ದೇವಸ್ಥಾನಕ್ಕೆ ಆಡು ಉಳಿಸುವಂತೆ ಅದು 4 ಎಕರೆ ಇದೆ. ಅದನ್ನು ಸಹ ನಂದೇ ಅಂತ ಹೇಳಿ ಅದನ್ನು ಸಹ ಬೇರೆ ದೌರ್ಜನ್ಯದಿಂದ ಬೇರೆಯವರಿಗೆ ದಾನ ಮಾಡ್ತಾನೆ. ಸ್ವಲ್ಪ ಜಮೀನನ್ನು ಅದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿಟ್ಟಿದ್ದು ಸರ್. ಆಮೇಲೆ ಅದು ಸರ್ಕಾರಿ ಜಮೀನಿಗೆ ಇರೋದು. ಅದು ಸಹ ನಾವೆಲ್ಲ ಉದ್ಯೋಗ ಆಗಬೇಕು. ಅದನ್ನು ಸಹ ದೇವಸ್ಥಾನಕ್ಕೆ ಬರ್ತಿದ್ದು ಸುಮಾರು ವರ್ಷದಿಂದಲೂ ನನಗೆ ಬರ್ತಲೇ ಇದ್ದಾರೆ. ಇವರು ಅವರು ಊರಿನ ಪಕ್ಕ ಒಂದು 25 ಮನೆ ಇದೆ. ನಮ್ಮದು ಊರಿನ ಪಕ್ಕ ಅವ್ರ ಜಮೀನಿದ್ದು ಸುಮಾರು ಸೈಟ್ಗಳೆಲ್ಲ ನಿಂತು ಒತ್ತುವರಿ ಮಾಡಿದ್ದಾರೆ. ಸುಮಾರು ಅಂದರೆ ಒಂದು 25 ಲಕ್ಷ 50 ಗಿಡ ಅವನಿಗೆ ಕೊಟ್ಟಿರೋದು, ಬೇರೆಯವ್ರಿಗೆ ಕೊಟ್ಟಿರೋದು 30 ಅಡಿ 20 ಅಡಿ ಕೊಟ್ಟಿದ್ದಾರೆ. ಅವರು ಫಸ್ಟ್ ನಂದಿದ್ದು ಸೈಟ್ ಅಂತ ಹೇಳಿ ಸುಮಾರು ಜನಕ್ಕೆ ಭಾಳ 24 ವರ್ಷ ಟಾರ್ಚರ್ ಕೊಟ್ಟಂಗೆ ಬಂದಂತೆ. ಇದ್ರ ಬಗ್ಗೆ ಸುಮಾರು ಸತಿ ನಾವು ತಹಸೀಲ್ದಾರರಿಗೆ ಕೊಟ್ಟಿದ್ದೀವಿ, ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಸಂಬಂಧಪಟ್ಟ ರಾಜ್ಯಕ್ಕೂ ನಾವು ಮನವಿ ಕೊಟ್ಟಿದ್ದೀವಿ. ಆ ಮನವಿ ಕೊಟ್ಟರು ಸಹ ಇದುವರೆಗೂ ಯಾವುದೇ ಜಿಲ್ಲಾಧಿಕಾರಿ ಆಗಿರ್ಬೋದು, ತಹಸೀಲ್ದಾರ್